ಬೆಂಗಳೂರಿನ ಜ್ಞಾನಭಾರತಿ ವಿವಿ ಕ್ಯಾಂಪಸ್ ಅಪಘಾತದ ಹಾಟ್ಸ್ಪಾಟ್ ಆಗಿದ್ಯಾ ಅನ್ನುವಂತಹ ಪ್ರಶ್ನೆ ಮೂಡಿದೆ. ಸಾಲು ಸಾಲು ಅಪಘಾತಕ್ಕೆ ವಿದ್ಯಾರ್ಥಿಗಳ ಜೀವ ಹೋಗ್ತಾನೆ ಇದೆ. ಜೂನ್ 30ರಂದು ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದ ಮಾನಸ ಮೃತಪಟ್ಟಿದ್ದು ವಿದ್ಯಾರ್ಥಿಗಳ ಆಕ್ರೋಶದ ಕಿಚ್ಚು ಜೋರಾಗಿದೆ. ಜಸ್ಟಿಸ್ ಫಾರ್ ಮಾನಸ ಅಂತ ಪ್ರತಿಭಟನೆ ಮಾಡಿ ಸಾರ್ವಜನಿಕ ವಾಹನಗಳ ನಿರ್ಬಂಧಕ್ಕೆ ಒತ್ತಾಯಿಸಿದ್ದಾರೆ. ಇದಕ್ಕೆ ವಿವಿ ಹೇಳಿದ್ದೇನು? ಈವರೆಗೆ ವಿವಿ ಕ್ಯಾಂಪಸ್ನಲ್ಲಿ ಆದಂತಹ ಅಪಘಾತಗಳೆಷ್ಟು? ಇದೆಲ್ಲದರ ಬಗ್ಗೆ ನಮ್ಮ ರಿಪೋರ್ಟರ್ಸ್ ಗ್ರೌಂಡ್ ರಿಪೋರ್ಟ್ ಮಾಡಿದ್ದಾರೆ. ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಓದ್ತಾ ಇರುವಂತಹ ವಿದ್ಯಾರ್ಥಿನಿ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ. ತನ್ನ ಡಿಪಾರ್ಟ್ಮೆಂಟ್ಗೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಕ್ಯಾಂಟೀನ್ ಇಂದ ಡಿಪಾರ್ಟ್ಮೆಂಟ್ಗೆ ಹೋಗುವಾಗ ರಸ್ತೆ ಅಪಘಾತದಲ್ಲಿ ವಿದ್ಯಾರ್ಥಿನಿ ಸಾವನ್ನಪ್ಪಿರೋದು ವಿದ್ಯಾರ್ಥಿಗಳ ಆಕ್ರೋಶಕ್ಕೆ ಕಾರಣ ಆಗಿದೆ. ಕಳೆದ ಹಲವು ವರ್ಷಗಳಿಂದಲೂ ಕೂಡ ಕ್ಯಾಂಪಸ್ನ ಒಳಗಡೆ ಯಾವುದೇ ರೀತಿಯಾದ ಸಾರ್ವಜನಿಕ ವಾಹನಗಳಿಗೆ ಅವಕಾಶ ಕೊಡಬಾರದು ಅನ್ನೋದು ವಿದ್ಯಾರ್ಥಿಗಳ ಕೂಗಾಗಿತ್ತು. ಹೀಗಿದ್ದರೂ ಕೂಡ ಕ್ಯಾಂಪಸ್ನ ಒಳಗಡೆ ವಾಹನಗಳ ಓಡಾಟ ಆಗ್ತಾ ಇರೋದ್ರಿಂದ ಅಪಘಾತಗಳ ಸಂಖ್ಯೆ ಹೆಚ್ಚಾಗ್ತಿದೆ ಅನ್ನೋದು ವಿದ್ಯಾರ್ಥಿಗಳ ಆಕ್ರೋಶಕ್ಕೆ ಕಾರಣ ಆಗಿದೆ. ಹಾಗಾದ್ರೆ ಯೂನಿವರ್ಸಿಟಿಯಲ್ಲಿ ನಡೆದಂತಹ ಪ್ರತಿಭಟನೆ ಹೇಗಿತ್ತು? ವಿದ್ಯಾರ್ಥಿಗಳ ಪ್ರಮುಖ ಬೇಡಿಕೆಗಳೇನು? ವಿಶ್ವವಿದ್ಯಾಲಯದ ಕುಲಪತಿ ಹೇಳಿದ್ದೇನು? ಈ ಎಲ್ಲ ವಿಚಾರವನ್ನ ಇವತ್ತಿನ ಬಿಗ್ ಸ್ಟೋರಿಯಲ್ಲಿ ನಾವು ಹೇಳ್ತಾ ಹೋಗ್ತೀವಿ, ಕೇಳಿ. ಬೆಂಗಳೂರು ವಿಶ್ವವಿದ್ಯಾಲಯದ ಜ್ಞಾನಭಾರತಿ ಆವರಣದಲ್ಲಿ ಜುಲೈ 30ರಂದು ನಡೆದ ರಸ್ತೆ ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದ ವಿದ್ಯಾರ್ಥಿನಿ 23 ವರ್ಷದ ಮಾನಸ ಚಿಕಿತ್ಸೆ ಫಲಕಾರಿಯಾಗದೆ ಇವತ್ತು ಮೃತಪಟ್ಟಿದ್ದಾರೆ. ಮೃತ ವಿದ್ಯಾರ್ಥಿ ಮಾನಸ ಬೆಂಗಳೂರು ವಿಶ್ವವಿದ್ಯಾಲಯದ ದೃಶ್ಯಕಲಾ ವಿಭಾಗದ ಪ್ರಥಮ ವರ್ಷದ ವಿದ್ಯಾರ್ಥಿನಿಯಾಗಿದ್ರು. ಜುಲೈ 30ರಂದು ವಿಶ್ವವಿದ್ಯಾಲಯದ ಆಡಳಿತ ಕಚೇರಿ ಕಡೆಯಿಂದ ನಾಗರಬಾವಿ ವೃತ್ತದ ಕಡೆಗೆ ತೆರಳುತ್ತಾ ಇದ್ದ ಆಟೋ ಒಂದು ಗಾಂಧಿ ಮಾರ್ಗ ರಸ್ತೆಯನ್ನು ದಾಟ್ತಾ ಇದ್ದ ವೇಳೆ ವಿದ್ಯಾರ್ಥಿನಿ ಮಾನಸ ಅವರಿಗೆ ಡಿಕ್ಕಿ ಹೊಡೆದ ಪರಿಣಾಮ ಗಂಭೀರವಾಗಿ ಗಾಯಗೊಂಡಿದ್ರು. ಅಪಘಾತದ ಬಳಿಕ ಆಸ್ಪತ್ರೆಗೆ ದಾಖಲಿಸಿದ್ರು. ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. Writing exam, so when she want to eat the lunch, so she's crossing the road. So at that time auto came and dashed. ಆಕ್ಸಿಡೆಂಟ್ಸ್ ಅಲ್ಲಿ ಆಗ್ತಿದೆ. ಇದೇನ್ ಗವರ್ಮೆಂಟ್ ಲೈಕ್ ಪಬ್ಲಿಕ್ ಇರೋದ ರೋಡು ಅಥವಾ ನಮ್ ಸ್ಟೂಡೆಂಟ್ಸ್ ಇರೋದ? ಯೂನಿವರ್ಸಿಟಿ ರೋಡ್ಸ್ ಅಂದ್ಮೇಲೆ ಸ್ಟೂಡೆಂಟ್ಸ್ ತಾನೇ ಇರಬೇಕು. ಇವ್ರು ಯಾವ ತರ ನಮಗೆ ಫೆಸಿಲಿಟೀಸ್ ಕೊಡ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಈ ವರ್ಷಕ್ಕೆ ಏನಿಲ್ಲ ಅಂದ್ರೆ ವಿದ್ಯಾರ್ಥಿಗಳ ಮಾರಣ ಹೋಮ ನಡೀತಾ ಇದೆ. ಕಾರಣ ಏನಂತಂದ್ರೆ ಪಬ್ಲಿಕ್ ವೆಹಿಕಲ್ ನ ಬಿಟ್ಟು ಅಲೋ ಮಾಡಿರೋದಕ್ಕೋಸ್ಕರ ಏನು ಇಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಸುರಕ್ಷಿತವಾದಂತ ಸ್ಥಳ ಅಲ್ವೇ ಅಲ್ಲ ಅಂತ ಈ ಮೂಲಕ ಹೇಳ್ಕೊಳ್ಬೇಕಾಗುತ್ತೆ. ಊಟ ಮಾಡ್ಬೇಕಂತ ಬರ್ತಿರ್ಬೇಕಾದ್ರೆ ಹುಡುಗಿ ಮೇಲೆ ಆಟೋ ಆಗಿ ಅವಳು ಇವಾಗ ಹಾಸ್ಪಿಟಲ್ ಅಡ್ಮಿಟ್ ಆಗಿ ತೀರೋಗಿದ್ದಾಳೆ. ನಮ್ದು ಮೇನ್ ಇರೋದು ಏನಪ್ಪಾ ಅಂತಂದ್ರೆ ಆ ಕುಟುಂಬಕ್ಕೆ ಪರಿಹಾರ ಸಿಗಬೇಕು, ಮತ್ತೆ ಯೂನಿವರ್ಸಿಟಿ ರೋಡ್ ಬಂದ್ ಆಗ್ಬೇಕು. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಜಸ್ಟಿಸ್ ಫಾರ್ ಮಾನಸ ಅನ್ನುವಂತಹ ಅಭಿಯಾನವನ್ನ ವಿದ್ಯಾರ್ಥಿಗಳು ಆರಂಭ ಮಾಡಿದ್ರು. ವಿಶ್ವವಿದ್ಯಾಲಯದಲ್ಲಿ ಇರುವಂತಹ 6,000ಕ್ಕೂ ಅಧಿಕ ವಿದ್ಯಾರ್ಥಿಗಳು ಹಾಗೇನೆ 47ಕ್ಕೂ ಅಧಿಕ ವಿಭಾಗದ ವಿದ್ಯಾರ್ಥಿಗಳು ಕೂಡ ಈ ಪ್ರತಿಭಟನೆಯಲ್ಲಿ ಇವತ್ತಿನ ಅಭಿಯಾನದಲ್ಲಿ ಭಾಗಿಯಾಗಿದ್ರು. ಹಾಗಾದ್ರೆ ಆ ಅಭಿಯಾನ ಹೆಂಗಿತ್ತು? ವಿಶ್ವವಿದ್ಯಾಲಯದ ಕುಲಪತಿಗಳು ಕೊಟ್ಟಂತಹ ಭರವಸೆ ಏನು ಅಂತ ನೋಡ್ತಾ ಹೋಗೋದಾದ್ರೆ, ಸಾವಿಗೆ ನ್ಯಾಯ ಸಿಗಬೇಕು. ವಿವಿಯಲ್ಲಿ ಓಡಾಡುವ ಸಾರ್ವಜನಿಕ ವಾಹನಗಳ ಪ್ರವೇಶಕ್ಕೆ ನಿರ್ಬಂಧ ವಿಧಿಸುವಂತೆ ಆಗ್ರಹಿಸಿ ಇವತ್ತು ವಿದ್ಯಾರ್ಥಿಗಳು ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ್ರು. ಮೃತ ಮಾನಸ ಕುಟುಂಬಕ್ಕೆ ಪರಿಹಾರದ ಜೊತೆಗೆ ವಿದ್ಯಾರ್ಥಿಗಳ ವಾಹನವನ್ನ ಬಿಟ್ಟು ಸಾರ್ವಜನಿಕರ ವಾಹನಗಳ ಓಡಾಟವನ್ನ ತಡಿಬೇಕು ಅಂತ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ನಡೆಸಿದ್ರು. ಪ್ರಮುಖ ಬೇಡಿಕೆಯ ಈಡೇರಿಕೆಗೆ ಒತ್ತಾಯಿಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಇದು ಇವ್ರು ಏನ್ ಹೇಳ್ತಾರೆ, ಆಶ್ವಾಸನೆಗಳು ಕೊಡ್ತಾರೆ ಹೊರತು ಇದಕ್ಕೆ ಪರಿಹಾರ ಯಾವ್ದು ಕೊಟ್ಟಿಲ್ಲ. ಅವತ್ತು ಹೇಳಿದ್ರು ಅವರು ಏನ್ ಟ್ರೀಟ್ಮೆಂಟ್ ಆಗುತ್ತೋ ಪ್ರತಿಯೊಂದೂ ನಾವು ಯೂನಿವರ್ಸಿಟಿನ ನೋಡ್ಕೋತೀವಿ ಅಂತ ಹಾಸ್ಪಿಟ್ಲಿಗೆ ಹೋಗಿ ಹೇಳ್ದವರು ಇವತ್ತು ₹1 ಕೊಟ್ಟಿಲ್ಲ. ಅವ್ರ ಪೇರೆಂಟ್ಸ್ ಅದೇನು 11 ಲಕ್ಷ ರೂಪಾಯಿ ಆಗಿದೆ ಆಪರೇಷನ್ ಎಲ್ಲನ ನೋಡ್ಕೊಂಡು ಎಣ ತಗೊಂಡು ಬಾಡಿ ತಗೊಂಡು ಹೋಗಿದ್ದಾರೆ ಅವ್ರ ಮನೆಗೆ. ಎಷ್ಟು ಬೇಜಾರಾಗುತ್ತೆ ಹೇಳಿ. ಸ್ಟಾಪ್ ಆಗಬೇಕು ಮತ್ತೆ ಅವ್ರ ಮಾನಸರ ಕುಟುಂಬಕ್ಕೆ ಏನು ಪರಿಹಾರ ನೀಡಬೇಕು. ನನ್ಗೊಂದು ತುಂಬಾ ದುಃಖ ಆಗಿತ್ತು ಅಂದ್ರೆ ನಾವು ನಿನ್ನೆ ಆಸ್ಪತ್ರೆಗೆ ಹೋಗಿದ್ವಿ. ಅವರು ತಾಯಿಯರು ಏನಂದ್ರು ಅವರು ಮಾನಸರ ತಂದೆಯರಿಗೆ ಬೈತಿದ್ರು, ನಿನ್ನ ಮಗಳಿಗೆ ಇಲ್ಲಿ ಯೂನಿವರ್ಸಿಟಿ ಕಳಿಸಿದ್ಯಾ, ಈಗ ಹೆಣ ತಗೊಂಡು ಕರ್ಕೊಂಡು ಹೋಗ್ತಿದೀವಿ, ಹೆಣ ತಗೊಂಡ್ತಿದೀವಿ ಮನೆಗೆ ಅಂತಂದು. ಅದು ಎಂತ ದುಃಖ ಆಗ್ತದೆ ನಮಗೆ. ಈ
ರಸ್ತೆ ಹೆಂಗೆ ಅಂದರೆ ಫುಲ್ಲು ಟ್ರಾಫಿಕ್ ಇರುತ್ತೆ, ಅಂದರೆ ವೆಹಿಕಲ್ಸ್ ಫಾಸ್ಟಾಗಿ ಮೂವ್ ಆಗ್ತಾನೆ ಇರುತ್ತೆ, ಸ್ಲೋ ಆಗಿ ಯಾವುದು ಮೂವ್ ಆಗಲ್ಲ. ಮತ್ತು ರೋಡ್ ಕ್ರಾಸ್ ಮಾಡೋಕ್ಕೇ ಎಷ್ಟೋ ತನಕ ನಿಂತ್ಕೋಬೇಕು ನಾವು. ಇವಾಗ ಕಾಲೇಜಿಗೆ ವಿದ್ಯಾರ್ಥಿಗಳು ನಡ್ಕೊಂಡೇ ಬರೋದು. ಬಟ್ ಇವಾಗ ಮೇನ್ ಬೇಡಿಕೆ ಇರೋದು ನಮಗೆ ಅದೇ ಅವರಿಗೆ ಎಷ್ಟು ಅವರಿಗೆ ಅವ್ರ ಚಿಕಿತ್ಸೆ ಇದು ಎಷ್ಟಿದಾಗಿದೆ ಅದಕ್ಕೆ ಸರಿಯಾಗಿ ಪರಿಹಾರ ಸಿಗಬೇಕು. ಇವಾಗ ನಮ್ಗೆ ಈ ಗಾಂಧಿ ಮಾರ್ಗ ತುಂಬಾ ಕ್ರೌಡೆಡ್ ದಾರಿ ಇದೆ, ಅದ್ರಲ್ಲಿ ತುಂಬಾ ಅಪಘಾತ ನಡೀತಿದೆ, ಅದೊಂದು ನಮ್ ಕ್ಲೋಸ್ ಆಗ್ಬೇಕಂತ ಡಿಮ್ಯಾಂಡ್ ನಮ್ದು. ಜಸ್ಟ್ ರೋಡ್ ಬ್ಲಾಕ್ ಮಾಡಬೇಕು, ಮತ್ತೆ ನಮ್ಮ ಮಾನಸ ನಮ್ಮ ಫ್ರೆಂಡ್ ಅವ್ರಿಗೆ ಏನಾಗಿದೆ ಅನ್ಯಾಯ, ಅದಕ್ಕೆ ಒಂದು ಲೈಕ್ ಕಾಂಪನ್ಸೇಷನ್ ಅಥವಾ ಪೇರೆಂಟ್ಸ್ ಅವ್ರ ಹತ್ರ ಕುತ್ಕೊಂಡು ಮಾತಾಡಿ ಅವ್ರ ಹತ್ರ ಒಂದು ಡಿಸ್ಕಸ್ ಮಾಡಿ ಒಂದು ಪ್ರಾಬ್ಲಮ್ ಸೊಲ್ಯೂಷನ್ ಕೊಟ್ಟರೆ ಸಾಕು ನಮಗೆ. ನಮ್ಮ ಪ್ರಮುಖವಾದ ಬೇಡಿಕೆ ಏನಂದ್ರೆ ಪಬ್ಲಿಕ್ ಅನ್ನ ಕಂಟ್ರೋಲ್ ಮಾಡಬೇಕು ಅಷ್ಟೇ. ಮೊದಲು ವಿದ್ಯಾರ್ಥಿಗಳಿದ್ದು ಯೂನಿವರ್ಸಿಟಿ ಯಾರಿಗೆ? ವಿದ್ಯಾರ್ಥಿಗಳಿಗೋಸ್ಕರ ತಾನೆ. ಸೊ ವಿದ್ಯಾರ್ಥಿಗಳಿಗೆ ಬಿಟ್ಬಿಡ್ಬೇಕು ಇದನ್ನ, ಯಾವುದೇ ರಾಜಕೀಯ ಹಸ್ತಕ್ಷೇಪ ಆಗಬಾರ್ದು ಅನ್ನೋ ನಮ್ಮ ಉದ್ದೇಶ ಅಷ್ಟೇ. ಹೆಡ್ ಆಫೀಸ್ ಪಕ್ಕ ಮ್ಯಾಥಮೆಟಿಕ್ಸ್ ಡಿಪಾರ್ಟ್ಮೆಂಟ್ ಇದೆ, ಇಲ್ಲಿವರೆಗೂ ಒಂದು ಹಾಕಿಲ್ಲ. ಯಾಕೆ ಹಾಕಿಲ್ಲ? ಅದು ಟರ್ನಿಂಗ್ ಅಲ್ಲಿ ಇರೋದು, ಬಂದು ಗುದ್ದಿದ್ರೆ ಯಾರು ಹೋಗ್ತಾರೆ, ನಮ್ದು ರೋಡ್ ಕ್ರಾಸ್ ಮಾಡಕ್ ಆಗಲ್ಲ. ಈಗ ಅಲ್ಲಿಗೆ ತಗೊಳ್ಬೇಡ, ನಮ್ಮ ಹೆಡ್ ಆಫೀಸ್ ಪಕ್ಕದಲ್ಲಿ ಇರೋದಾದ್ರೂ ರೆಡಿ ಮಾಡ್ಬೇಕಲ್ವ ಇವರು, ಅದನ್ನ ಮಾಡ್ತಾರೆ. ಈಗ ಯಾವಾಗ ಸರಿ ಮಾಡ್ತಾರೆ ಇವ್ರು ಕೊಡೋದು? ಬರೀ ಆಶ್ವಾಸನೆ ರಾಜಕಾರಣಿಗಳ ತರ. ನಮ್ದು ಏನಂದ್ರೆ ಸಿಂಪಲ್ ಇಷ್ಟೇ ಬೇಡಿಕೆ, ಪ್ರೈವೇಟ್ ವೆಹಿಕಲ್ ಈ ರೋಡ್ ಮತ್ತೆ ಈ ಮರಿಯಪ್ಪನ ಪಾಳ್ಯ ಅಂತ ರಸ್ತೆ ಐತೆ, ಆ ರಸ್ತೆಲೆಲ್ಲ ನಮಗೆ ಪ್ರೈವೇಟ್ ವೆಹಿಕಲ್ ಅಂತೂ ಓಡಾಡಂಗಿಲ್ಲ. ಮತ್ತೇನು ಈ ರೋಡ್ ಅಲ್ಲಿ ಐತಲ್ಲ ಮೇನ್ ಪಬ್ಲಿಕ್ ಆಗಿ ವೆಹಿಕಲ್ ಅಂತ ಓಡಾಡ್ಬೇಕಂತ ಅಷ್ಟೇ ಹೇಳ್ತೇನೆ. ಈ ರೂಟಲ್ಲಿ ಟಿಪ್ಪರ್ಸ್ ಬರ್ತೈತೆ, ಹೆವಿ ಎಲ್ಲ ಪಬ್ಲಿಕ್ ವೆಹಿಕಲ್ಸ್ ಜಾಸ್ತಿ ಓಡಾಡ್ತಾ ಇರುತ್ತೆ. ಅದಕ್ಕೋಸ್ಕರ ಎಲ್ಲ ವಿದ್ಯಾರ್ಥಿಗಳು ಈವನ್ ರೋಡ್ ಕ್ರಾಸಸ್ ಮಾಡೋಕ್ಕೂ ಆಗಲ್ಲ. ಅದಕ್ಕೆ ಪಬ್ಲಿಕ್ ವೆಹಿಕಲ್ಸ್ನ ಅವಾಯ್ಡ್ ಮಾಡಿಬಿಟ್ಟು ಓನ್ಲಿ ವಿದ್ಯಾರ್ಥಿಗಳಿಗೆ ಏನು ಯೂಸ್ ಆಗುತ್ತೋ ಗೌರ್ಮೆಂಟ್ ಬಸ್ಸಸ್ ಆಗುತ್ತಲ್ಲಮ್ಮ, ಗೌರ್ಮೆಂಟ್ ಬಸ್ ಮಾತ್ರ ಯೂಸ್ ಮಾಡ್ಬೇಕಷ್ಟೇ. ವಿದ್ಯಾರ್ಥಿಗಳು ಮಾನಸ ಕುಟುಂಬಕ್ಕೆ ಪರಿಹಾರ ಕೊಡಬೇಕು ಅಂತ ಆಗ್ರಹಿಸಿದ ಬೆನ್ನಲ್ಲೇ ಪರಿಹಾರದ ಭರವಸೆಯನ್ನ ವಿಶ್ವವಿದ್ಯಾಲಯದ ನೂತನ ಕುಲಪತಿ ಪ್ರೊಫೆಸರ್ ಶಿವರಾಜ್ ನ್ಯೂಸ್ 18ಗೆ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳು ಬರೆದ ಪತ್ರಕ್ಕೆ ಪ್ರತಿಕ್ರಿಯೆ ಕೊಟ್ಟು ಶೀಘ್ರದಲ್ಲೇ ಮಾನಸ ಕುಟುಂಬಕ್ಕೆ ಪರಿಹಾರ ಕೊಡ್ತೀವಿ, ರಸ್ತೆ ಕ್ಲೋಸ್ ಮಾಡುವ ವಿಚಾರಕ್ಕೆ ಶೀಘ್ರದಲ್ಲೇ ಕ್ರಮ ತೆಗೆದುಕೊಳ್ಳುತ್ತೇನೆ, ಸರ್ಕಾರದ ಗಮನಕ್ಕೆ ತಂದು ಕ್ಷೇತ್ರದ ಶಾಸಕರ ಜೊತೆಗೆ ಮಾತನಾಡಿ ಶಾಶ್ವತ ಪರಿಹಾರವನ್ನ ಕಂಡುಕೊಳ್ಳುತ್ತೇವೆ, ಮತ್ತೆ ಈ ರೀತಿಯ ಘಟನೆ ಮರುಕಳಿಸಲು ಬಿಡಲ್ಲ ಅಂತ ವಿಶ್ವವಿದ್ಯಾಲಯದ ಕುಲಪತಿಗಳು ಆಶ್ವಾಸನೆ ಕೊಟ್ಟಿದ್ದಾರೆ. ಇದು ಬರೀ ಆಶ್ವಾಸನೆಯಾಗಿ ಉಳಿಯುತ್ತಾ ಕಾರ್ಯಗತ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ವಿದ್ಯಾರ್ಥಿಗಳಿಗೆ ಆಶ್ವಾಸನೆ ಕೊಡೋದಲ್ಲ, ನಾವು ಒಂದು ಕ್ರಮ ತಗೊಳ್ಬೇಕು, ಶಾಶ್ವತವಾದಂತಹ ನಿರ್ಧಾರ ಮಾಡಿದ್ದೇನೆ. ಸರ್ಕಾರದವ್ರ ಹತ್ರ ಇದನ್ನ ಮಾತಾಡ್ತೀನಿ, ಸರ್ಕಾರಕ್ಕೂ ಗಮನಕ್ಕೂ ತರ್ತೀನಿ. ಇಷ್ಟೆಲ್ಲ ಆಕ್ಸಿಡೆಂಟ್ ಆಗಿದ್ರು ಕೂಡ ನೀವು ಏನಾದ್ರು ಕೂಡ ಅದನ್ನ ಕ್ರಮ ತಗೊಳ್ಳೋಕ್ಕೆ ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅನ್ನುವಂಥ ಮನವಿನೂ ಕೂಡ ನಾನು ಸರ್ಕಾರಕ್ಕೆ ಮಾಡಿಕೊಂಡು ಏನೇನು ತಗೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಅಂತ ನಮ್ಮ ಕುಲಸಚಿವರು, ನಮ್ಮ ಡೀನ್ಗಳು ಎಲ್ಲರನ್ನೂ ಕರೆದು, ಲಾನವ್ರನ್ನ ಕರೆದು ಏನೇನು ಕ್ರಮ ತಗೊಳ್ಬೇಕು, ನಮ್ಮ ಮಕ್ಕಳ ರಕ್ಷಣೆಗೋಸ್ಕರ, ಅವ್ರನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೋಸ್ಕರ ಏನೇನು ತಗೊಳ್ಬೇಕು ಅನ್ನೋದು ಕಾನೂನುಬದ್ಧವಾಗಿ ತಗೊಳ್ತೀವಿ. ಜ್ಞಾನ ಭಾರತಿಯ ಆವರಣದಲ್ಲಿ 2022ರಲ್ಲೂ ಕೂಡ ಬಿಎಂಟಿಸಿ ಬಸ್ ಡಿಕ್ಕಿಯಾಗಿ ಓರ್ವ ವಿದ್ಯಾರ್ಥಿನಿ ಸಾವನ್ನಪ್ಪಿದ್ರು. ಇದೇ ರೀತಿಯ ಘಟನೆ, ಅಪಘಾತಗಳ ಸಂಖ್ಯೆ ಪದೇ ಪದೇ ಹೆಚ್ಚುತ್ತಾ ಇದ್ರೂ ಕೂಡ ಸಾರ್ವಜನಿಕ ವಾಹನಗಳಿಗೆ ಯಾಕೆ ಬ್ರೇಕ್ ಹಾಕ್ತಾ ಇಲ್ಲ? ಈ ಬಗ್ಗೆ ಸಾರ್ವಜನಿಕರು ಏನ್ ಹೇಳ್ತಾರೆ, ಇದನ್ನ ಮಂಜು ಆರ್ಯ ಹೇಳ್ತಾ ಹೋಗ್ತಾರೆ, ಕೇಳಿ. ಜ್ಞಾನ ಭಾರತಿ ಕ್ಯಾಂಪಸ್ನ ಒಳಗಡೆ ಇರುವಂತಹ ರಸ್ತೆಯನ್ನ ಯಾಕೆ ಕ್ಲೋಸ್ ಮಾಡ್ತಾ ಇಲ್ಲ? ಒಂದ್ ವೇಳೆ ಕ್ಲೋಸ್ ಮಾಡಿದ್ರು ಅಂತಂದ್ರೆ ಪರ್ಯಾಯವಾದಂತಹ ರಸ್ತೆ ಇಲ್ಲದೆ ಅಂತ ಕಾರಣಕ್ಕೋಸ್ಕರ ಕ್ಲೋಸ್ ಮಾಡೋದು ಬೇಡ ಅನ್ನುವಂತ ನಿರ್ಧಾರಕ್ಕೆ ಬಂದಿದ್ದಾರೆ. 2022ರಲ್ಲಿ ಗಣಿತ ಶಾಸ್ತ್ರದ ವಿದ್ಯಾರ್ಥಿನಿಯ ಸಾವಾಗುತ್ತೆ. ಆ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಗಳಾಗುತ್ತೆ. ಯಾವುದೇ ಕಾರಣಕ್ಕೂ ಪಬ್ಲಿಕ್ ವೆಹಿಕಲ್ ನ ಬಿಡಬೇಡಿ ಅಂತಾನೂ ಕೂಡ ಅಷ್ಟೇ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡ್ತಾರೆ. ಆದ್ರೂ ಕೂಡ ಅಷ್ಟೇ ಈ ರೋಡನ್ನ ಕ್ಲೋಸ್ ಮಾಡ್ತಾ ಇಲ್ಲ. ಯಾಕೆ ರೋಡ್ ಕ್ಲೋಸ್ ಮಾಡ್ತಾ ಇಲ್ಲ? ರೋಡ್ ಕ್ಲೋಸ್ ಮಾಡಿದ್ರೆ ಏನ್ ತೊಂದರೆ ಆಗುತ್ತೆ ಅನ್ನುವಂಥದ್ದನ್ನ ಪಬ್ಲಿಕ್ ಏನ್ ಹೇಳ್ತಾರೆ ಅನ್ನುವಂಥದ್ದನ್ನ ಕೇಳೋಣ. ಪ್ರೈವೇಟ್ ವೆಹಿಕಲ್ಸ್ನ ಅಲೋ ಮಾಡ್ದಿರೋದೇ ಒಳ್ಳೆಯದು. ಯಾಕೆ ಅಂತಂದರೆ ಪ್ರೈವೇಟ್ ವೆಹಿಕಲ್ಸ್ ಜಾಸ್ತಿ ಆದಾಗಲೇ ಕ್ರೌಡ್ ಜಾಸ್ತಿ ಆಗೋದು, ಕ್ರೌಡ್ ಜಾಸ್ತಿ ಆದಾಗಲೇ ಆಕ್ಸಿಡೆಂಟ್ ಜಾಸ್ತಿ ಆಗೋದು. ಲೈಕ್ ಪರ್ಮಿಟೆಡ್ ವೆಹಿಕಲ್ಸ್ ಯೂನಿವರ್ಸಿಟಿ ಒಳಗಡೆ ಇರೋವಂಥವ್ರದ್ದು ನೆಸೆಸರಿ ಇರೋವಂಥ ವೆಹಿಕಲ್ಸ್ನ ಒಳಗಡೆ ಅಲೋ ಮಾಡಿದಾಗ ಕಂಟ್ರೋಲ್ ಮಾಡ್ಬೋದು ಸರ್. ಆದರೆ ಆಕ್ಸಿಡೆಂಟ್ನ ಪ್ರಿವೆಂಟ್ ಮಾಡಬೇಕು ಅಂತ ಅಂದರೆ ಏನು ಬೇರೆ ನೆಸೆಸರಿ ಥಿಂಗ್ಸ್ನ ಲೈಕ್ ಏನು ಆಗಿರ್ಬೋದು, ಇಲ್ಲ ಅಂತ ಅಂದರೆ ಏನು ಕೆಲವೊಂದು ಕಾಂಪ್ರಮೈಸೇಷನ್ ಆಗಲೇಬೇಕಾಗುತ್ತೆ. ಹಾಗಾಗಿ ಅವಾಯ್ಡ್ ಮಾಡೋದೇ ಬೆಟರ್ ಅನ್ಸುತ್ತೆ. ಖಂಡಿತ ತುಂಬಾನೇ ತೊಂದರೆ ಆಗುತ್ತೆ, ಇಲ್ಲಿ ತುಂಬಾನೇ ತೊಂದರೆ ಆಗುತ್ತೆ. ಯಾಕೆಂದ್ರೆ ಇದು ಆಲ್ಟರ್ನೇಟ್ ರೋಡ್ ಎಲ್ಲೂ ಇಲ್ಲ. ಇಲ್ಲಿ ಬಿಟ್ರೆ ಇಲ್ಲಿಂದ ಹೋಗೋ ಆಲ್ಟರ್ನೇಟ್ ರೋಡ್ ಮಲ್ಲತಳ್ಳಿ ಎಲ್ಲ ಹೋಗೋರು, ಕೆಂಗೇರಿ ಹೋಗೋದು
ತುಂಬಾ ಆಲ್ಟರ್ನೇಟ್ ರೋಡ್ ಎಲ್ಲೆಲ್ಲಿ ಹೋಗ್ತಾರೆ. ಈ ರೋಡ್ ಬಿಟ್ಟರೆ ಬೇರೆ ಎಲ್ಲಿದೆ ಜಾಗ? ಒಂದು ಸುತ್ತಾಕ ಬರಕ್ ಆಗಲ್ಲ. ಈ ಟ್ರಾಫಿಕ್ ಎಲ್ಲಿ ಬರ್ತಾರೆ? ಆಗಲ್ಲ, ಖಂಡಿತ ಈ ರೋಡ್ ಕ್ಲೋಸ್ ಮಾಡಕ್ ಆಗಲ್ಲ. ಬಟ್ ಅದೇ ಪೊಲೀಸ್ ಡಿಪಾರ್ಟ್ಮೆಂಟ್ ಇದನ್ನ ಕಂಟ್ರೋಲ್ ಮಾಡ್ಬೋದು ಹೊರತು ಕ್ಲೋಸ್ ಅಂತೂ ಮಾಡಕ್ ಆಗಲ್ಲ ಬಿಡಿ. ಕ್ಲೋಸ್ ಮಾಡಿ ಬಹಳ ಪ್ರಾಬ್ಲಮ್ ಆಗುತ್ತೆ, ಪಬ್ಲಿಕ್ ತುಂಬಾನೇ ತೊಂದರೆ ಆಗುತ್ತೆ ಈ ಕ್ಲೋಸ್ ಮಾಡಿ. ಈಗ ಈ ರೋಡ್ ನ ಕ್ಲೋಸ್ ಮಾಡಬೇಕು ಅಂತ ನಿಮ್ ಸ್ಟೂಡೆಂಟ್ಸ್ ಎಲ್ಲ ಹೇಳ್ತಿದ್ದಾರೆ. ಸರ್ ಕ್ಲೋಸ್ ಮಾಡಿದ್ರೆ ತೊಂದರೆ ಆಗುತ್ತೆ ಸರ್. ನಮ್ಗೆ ತೊಂದರೆ ಆಗುತ್ತೆ, ಎಲ್ಲ ಓಡಾಡಕ್ಕೆ ತೊಂದರೆ ಆಗುತ್ತೆ, ಎಲ್ಲ ತೊಂದರೆ ಆಗುತ್ತೆ. ಏನ್ ಮಾಡುತ್ತೆ ಸರ್, ಕ್ಲೋಸ್ ಮಾಡ್ಬಾರ್ದು, ಓಪನ್ ಮಾಡ್ಬಿಡ್ತು. ಹಂಸಗಳು ಜಾಸ್ತಿ ದಪ್ಪ ಇದಾಕಿದ್ರೆ ಇದು ಬೀಳ್ತೀವಿ, ಜಾಸ್ತಿ ಸ್ಪೀಡ್ ಬಂದ್ರೆ ಒಂಥರ ಇದಾಗಿತ್ತು ಸರ್. ಈಗ ಮಲ್ಲತಳ್ಳಿ ಈ ಕಡೆ ಹೋಗ್ಬೇಕು ಅಂದ್ರೆ ಇದೇ ರೋಡಲ್ಲಿ ಹೋಗ್ಬೇಕು, ಸುತ್ತಾಕೋಣೆ ಅಂತಂದ್ರೆ ಮತ್ತೆ ಒಂದು 1 hour ಲೇಟ್. ಹೌದು, ಅಲ್ಲಿ ಕ್ಲೋಸ್ ಮಾಡಿ ಸರ್. ತಿರ್ಗಾ ಹಿಂಗ್ ಸುತ್ತರ್ಕೊಂಡ್ ಬಂದಿನಿ, ಇವಾಗ ಹಿಂಗ್ ಬಂದಿನಿ, 1 hour ಬಂದಿನಿ, ಹಿಂಗ್ ಬಂದಿನಿ. ಫುಲ್ ಈ ರೋಡ್ ಬಂದ್ರೆ ಹೆವಿ ಟ್ರಾಫಿಕ್. ತಿರ್ಗಾ ಯೂನಿವರ್ಸಿಟಿ ಉಳ್ಳಾಳ್ಮೇಲೆ ಹೋಗ್ಬೇಕಂದ್ರೆ ನಿಮ್ಗೆ 1-2 ಕಿಲೋಮೀಟರ್ ಆಗುತ್ತೆ. ಅದೇ ನಾವು ಇವಾಗ ಸುತ್ತಾಕೊಂಡ್ ಬರ್ಬೇಕಂದ್ರೆ ಕಮ್ಮಿ ಅಂದ್ರೆ 6 ರಿಂದ 7 ಕಿಲೋಮೀಟರ್ ಬರ್ಬೇಕಾಗುತ್ತೆ. ಆದ್ರೆ ಹೋಗಕ್ಕೆ ಟ್ರಾಫಿಕ್ ಜಾಮ್ ಅಷ್ಟೇ ಇದೆ, ಕಮ್ಮಿ ಅಂದ್ರೆ ಅರ್ಧ ಅವರ್ 3/4 hour ಆಯ್ತಾ ಇದೆ. ಈ ರೋಡ್ ಕ್ಲೋಸ್ ಮಾಡಿದ್ರೆ ನಿಮ್ಗೆ ಏನ್ ಸಮಸ್ಯೆ ಅನ್ಸುತ್ತೆ ಅಂತ? ತುಂಬಾ ಸಮಸ್ಯೆ ಇದೆ ಅಣ್ಣ, ತುಂಬಾ ಸಮಸ್ಯೆ ಇದೆ. ಈ ರೋಡ್ ತುಂಬಾ ಅನುಕೂಲ ಇದೆ, ರೋಡ್ ಕ್ಲೋಸ್ ಮಾಡಿದ್ರೆ ತುಂಬಾ ಕಷ್ಟ ಆಗುತ್ತೆ. ದಯವಿಟ್ಟು ಈ ರೋಡ್ ನ ಕ್ಲೋಸ್ ಮಾಡಕ್ ಹೋಗ್ಬೇಡಿ ಅಣ್ಣ. ಓಡಾಡಕ್ ಜಾಗ ಬೇಕಲ್ಲ, ಜಾಗ ಎಲ್ಲಿದ್ದು? ಜಾಗ ಎಲ್ಲೂ ಇಲ್ಲ. ಕ್ಯಾಂಪಸ್ನವರು ಅವ್ರ ಸೇಫ್ಟಿಯಾಗಿ ಅವರು ಜಾಗದಲ್ಲಿ ಹುಷಾರಾಗಿ ಹೋಗ್ಬೇಕು ಹೊರತು ಇದು ಯಾಕೆಂದ್ರೆ ಇದು ಎಲ್ಲಿಂದ ಬರ್ತದೆ? ಇದು ಮಲ್ಲತಳ್ಳಿ ಆಗ್ಬೋದು, ಮೈಸೂರು ರೋಡ್ ಆಗ್ಬೋದು, ಸುತ್ತಮುತ್ತ ವಿಜಯನಗರ ಆಗ್ಬೋದು, ಸುಂಕದಕಟ್ಟೆಯಿಂದ ಬರೋದು ವೆಹಿಕಲ್ ದಾರಿ. ಆ ದಾರಿ ಬಿಟ್ಟರೆ ಬೇರೆ ಯಾವುದು ದಾರಿನೇ ಇಲ್ಲ ಇಲ್ಲಿ. ಇನ್ ದಾರಿ ಬೇರೆ ಇದ್ರೆ ಹೋಗ್ಲಿ, ಓಕೆ ಒಪ್ಕೋಣ. ಬೇರೆ ಯಾವ್ದು ಇಲ್ವಲ್ಲ. ಇಲ್ಲದ್ಮೇಲೆ ಏನ್ ಮಾಡ್ಬೇಕು? ನಾವ್ ಇದೇ ದಾರಿನೇ ಎಲ್ಲರಿಗೂ ತಿರುವಾದ ದಾರಿ ಇದು. ಕ್ಯಾಂಪಸ್ನವ್ರು ಏನ್ ಮಾಡ್ಬೇಕು? ಅವ್ರದ್ದು ಜಾಗ ಎಲ್ಲಿದೆ ಅದು ಒಳಗಡೆ ಯೂನಿವರ್ಸಿಟಿ ಅಲ್ಲೇನೆ ಅವ್ರು ಸೇಫ್ಟಿಯಾಗಿ ಹೋಗಿ ಬರೋದು ನೋಡ್ಕೋಬೇಕು. ಅದು ಮಾತ್ರ ಅವ್ರ ಜವಾಬ್ದಾರಿಯಾಗಿ ಇರ್ತದೆ. ಪಬ್ಲಿಕ್ ತೊಂದರೆ ಆಗುತ್ತೆ, ಪಬ್ಲಿಕ್ ತೊಂದರೆ ಆಗ್ತದೆ. ರೋಡ್ ಕ್ಲೋಸ್ ಆದ್ರೆ ಪಬ್ಲಿಕ್ ತೊಂದರೆ ಅಲ್ವಾ? ದಾರಿ ಎಲ್ಲಿದೆ ಹೇಳಿ ಸರ್. ಮೊದಲು ಒಂದ್ಸಲ BMTC ಇದು ಆಕ್ಸಿಡೆಂಟ್ ಆಗಿ ಆ ಹುಡುಗಿ ಯಾವ್ದೋ ಒಂದು ಡೆತ್ ಆಯ್ತು ಅಂತ, ಕೋಲಾರ ಹುಡುಗಿಯನ್ನ ಹಾಸ್ಟೆಲ್ ಹುಡುಗಿ ಇದ್ದಿದ್ದು ಅಂತ ಹೇಳ್ಬಿಟ್ಟು ಆಮೇಲೆ ಹಂಪೆಲ್ಲ ಹಾಕಿದ್ದಾರೆ. ಹಂಪೆಲ್ಲ ಹಾಕಿದ್ಮೇಲೆ ಸ್ವಲ್ಪ ನೀವು ಹೇಳ್ದಂಗೆ ಟ್ರಾಫಿಕ್ ಸ್ಲೋ ಆಗಿ ಹೋಗ್ತಾ ಇದೆ, ಏನು ಪ್ರಾಬ್ಲಮ್ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಈಗ ಏನಾರು ಮತ್ತೆ ಈ ಥರ ಆಕ್ಸಿಡೆಂಟ್ ಆಯಿತು ಅಂದರೆ ನೀವು ಹೇಳ್ದಂಗೆ ಸ್ವಲ್ಪ ಅದಕ್ಕೆ ಮುಂಜಾಗ್ರತಾ ಕ್ರಮ ಕೈಗೊಳ್ಬೇಕಾಗತ್ತೆ. ಈಗ ಯೂನಿವರ್ಸಿಟಿ ಒಳಗಡೆ ಬಿಟ್ಟರೆ ಸರ್ ಬೇರೆ ಆಲ್ಟರ್ನೇಟ್ ದಾರಿ ತುಂಬ ಇಲ್ಲಿ ಕಡಿಮೆ. ಈಗ ಇಲ್ಲಿ ಬಿಟ್ಟು ಮತ್ತೆ ಕೆಂಗೇರಿಗೆ ಹೋಗೋದಕ್ಕೂ ಕಷ್ಟ. ಇಲ್ಲಿ ರೈಲ್ವೆ ಅಂಡರ್ ಪಾಸನ್ನು ಈ ಕಡೆ ಇಲ್ಲಿಲ್ಲ, ದುಬಾಸಿ ಪಳೆ 2 ಕಡೆನೂ ಅಂಡರ್ ಪಾಸು ಆಗಿಲ್ಲ. ಹಂಗಾಗಿ ತುಂಬ ತೊಂದರೆ ಆಗುತ್ತೆ. ಇನ್ನು ಆ ಥರ ಇದು ಮಾಡಿದ್ರೆ ಟ್ರಾಫಿಕ್ಕು, ಹೆವಿ ಟ್ರಾಫಿಕ್ಕು ಎಲ್ಲಿ ಆ ರೋಡಿಗೆ ಇದಾಗುತ್ತೆ. ಯಾವುದು ನಾಗರಬಾವಿ ಮೇನ್ ರೋಡಿಗೆ, ಕೆಂಗುಂಟೆ ಸರ್ಕಲ್ ಎಲ್ಲ ತುಂಬ ಪ್ರಾಬ್ಲಮ್ ಆಗುತ್ತೆ. ಜ್ಞಾನಭಾರತಿ ಕ್ಯಾಂಪಸ್ನಲ್ಲಿ ಮಾನತಾ ಅಪಘಾತ ಕೇಸ್ ಏನು ಮೊದಲಲ್ಲ. ಈ ಹಿಂದೆಯೂ ಕೂಡ ಅಷ್ಟೇ ಹಲವು ಅಪಘಾತ ಪ್ರಕರಣಗಳು ದಾಖಲಾಗಿದ್ದಾವೆ. 2022ರಲ್ಲಿ ಗಣಿತಶಾಸ್ತ್ರದ ವಿಭಾಗದ ವಿದ್ಯಾರ್ಥಿನಿಯು ಕೂಡ ಅಷ್ಟೇ ಅಪಘಾತದಲ್ಲಿ ಸಾವನ್ನಪ್ಪಿದ್ರು. ಇದಾದಂತಹ ಬಳಿಕ ಅನೇಕ ಅಪಘಾತ ಪ್ರಕರಣಗಳು ಕೂಡ ಅಷ್ಟೇ ವರದಿಯಾಯಿತು. ಇದೆಲ್ಲದರ ಬಗ್ಗೆ ಕೂಡ ಅಷ್ಟೇ ಹೇಳ್ತೀವಿ ಕೇಳಿ. 2022ರಲ್ಲಿ ವಿದ್ಯಾರ್ಥಿನಿ ಶಿಲ್ಪಶ್ರೀ BMTC ಬಸ್ ಏರುವಂತಹ ವೇಳೆಯಲ್ಲಿ ಜಾರಿ ಬಿದ್ದು ಬಸ್ನ ಚಕ್ರದಡಿಯಲ್ಲಿ ಸಿಲುಕಿ ಗಂಭೀರವಾಗಿ ಗಾಯಗೊಂಡಿದ್ರು. ಕೆಲ ದಿನಗಳ ಬಳಿಕ ಚಿಕಿತ್ಸೆ ಫಲಕಾರಿಯಾಗದ ಅವರು ಸಾವನ್ನಪ್ಪಿದ್ರು. ಈ ಒಂದು ಘಟನೆ ಆದಂತಹ ಸಂದರ್ಭದಲ್ಲಿ ಬ್ಯಾಂಗ್ಳೂರ್ ಯೂನಿವರ್ಸಿಟಿಯಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಗಳಾಗ್ತವೆ. ಜೊತೆಗೆ ವೆಹಿಕಲ್ಗಳನ್ನು ಅಲೋ ಮಾಡುವಂಥದ್ದೇ ಬೇಡ ಅಂತ ಹೇಳ್ಬಿಟ್ಟು ವಿದ್ಯಾರ್ಥಿಗಳು ತಮ್ಮ ಆಕ್ರೋಶವನ್ನು ಕೂಡ ಹೊರಹಾಕ್ತಾರೆ. ಆ ಸಂದರ್ಭದಲ್ಲಿ ಯೂನಿವರ್ಸಿಟಿಯವರು ಒಂದು ಪ್ಲಾನ್ ಮಾಡ್ತಾರೆ, ಒಂದಷ್ಟು ಹಂಪ್ಸ್ಗಳನ್ನು ನಿಯೋಜನೆ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಉಳ್ಳಾಳ ಮುಖ್ಯ ರಸ್ತೆ ಏನು ಕಾಂತಿ ಯೂನಿವರ್ಸಿಟಿ ರೋಡ್ ಏನಿದೆ ಆ ರೋಡ್ ಉದ್ದಕ್ಕೂ ಕೂಡ ಅಷ್ಟೇ ಒಂದೊಂದಷ್ಟು ಹಂಪ್ಸ್ಗಳನ್ನು ಹಾಕುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಆದ್ರೆ ಆ ಸಂದರ್ಭದಲ್ಲೂ ಕೂಡ ಅಷ್ಟೇ ಒಂದಷ್ಟು ಅಪಘಾತಗಳಾಗೋದಕ್ಕೆ ಹಂಪ್ಸ್ಗಳು ಕೂಡ ಅಷ್ಟೇ ಕಾರಣ ಆಗುತ್ತೆ. ಕಾರಣ ಏನು ಅಂತಂದ್ರೆ ಅವೈಜ್ಞಾನಿಕವಾಗಿ ಹಂಪ್ಸ್ಗಳನ್ನ ನಿರ್ಮಾಣವನ್ನ ಮಾಡ್ತಾರೆ. ಶಿಲ್ಪಶ್ರೀ ಸಾವನ್ನಪ್ಪಿದಂತ ಇಮಿಡಿಯೇಟ್ ಆಗಿ ಒಂದಷ್ಟು ಹಂಪ್ಸ್ಗಳಾಗ್ತಾರೆ. ಆ ಒಂದು 2 ರಿಂದ 3 ದಿನಗಳ ಅಂತರದಲ್ಲಿ ಸುಮಾರು 4 ರಸ್ತೆ ಅಪಘಾತಗಳು ಕೂಡ ಅಷ್ಟೇ ಇವೇ ಒಂದು ರಸ್ತೆಯಲ್ಲಿ ವರದಿಯಾಗ್ತವೆ. ಇದರಿಂದ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಗುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಅಷ್ಟೇ ಹಂಪ್ಸ್ಗಳು ಹಾಕಿರೋದ್ರಿಂದನೂ ಕೂಡ ಅಷ್ಟೇ ಅಪಘಾತಗಳಾಗ್ತಾ ಇದಾವೆ. ನೀವು ಹಂಪ್ಸ್ಗಳು ಕೂಡ ಹಾಕಬೇಡಿ, ಬೇಕಿದ್ರೆ ಇಲ್ಲಿ ವೆಹಿಕಲ್ಗಳನ್ನೇ ಬಂದ್ ಮಾಡಿ ಅನ್ನುವಂಥ ಒಂದಷ್ಟು ಆರೋಪಗಳನ್ನು ಕೂಡ ಅಷ್ಟೇ ಸ್ಟೂಡೆಂಟ್ಸ್ ಮಾಡ್ತಾರೆ. ಇದಾದಂಥ ಬಳಿಕವೂ ಕೂಡ ಅಷ್ಟೇ ಈ ಯೂನಿವರ್ಸಿಟಿ ರೋಡ್ನಲ್ಲಿ ಅಪಘಾತಗಳನ್ನುವಂಥದ್ದು ನಿರಂತರವಾಗಿ ಆಗ್ತಾನೆ ಬರುತ್ತೆ. ಓರ್ವ ಸಂಶೋಧನಾ ವಿದ್ಯಾರ್ಥಿಯು ಕೂಡ ಅಷ್ಟೇ ಅಪಘಾತಗಳಿಗೆ ಗಾಯಗೊಳ್ತಾರೆ. ನಿರಂತರವಾಗಿ ಯಾವಾಗ ಈ ರೀತಿಯಾದಂಥ ಅಪಘಾತಗಳಾಗ್ತಾ ಬರುತ್ತೋ ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಪ್ರತಿ ಬಾರಿಯೂ ಕೂಡ ಅಷ್ಟೇ ಪ್ರತಿಭಟನೆಗಳನ್ನು ಮಾಡ್ತಾನೆ ಹೋಗ್ತಿರ್ತಾರೆ. 2022ರಿಂದ ಇಲ್ಲಿವರೆಗೂ ಕೂಡ ಸುಮಾರು 7 ರಿಂದ 8 ಅಪಘಾತ ಪ್ರಕರಣಗಳು ಈ ಒಂದು ಯೂನಿವರ್ಸಿಟಿ ಕ್ಯಾಂಪಸ್ನ ಒಳಗಡೆ ಆಗಿದ್ದಾವೆ. ಅದರಲ್ಲಿ ಒಂದು ಸಾವಾಗಿರುವಂಥದ್ದು. ಈಗ ಎಗೈನ್ ಒಂದು ಅಪಘಾತದಲ್ಲಿ ಮಾನಸ ಅನ್ನುವಂಥ ವಿದ್ಯಾರ್ಥಿನಿ ಕೂಡ ಈಗಾಗಲೇ ಸಾವನ್ನಪ್ಪಿದ್ದಾರೆ. ಈ ಬಾರಿ ಮಾತ್ರ ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ಹಿಂದೇಟು ಹಾಕುವಂಥ ಪ್ರಶ್ನೆ ಇಲ್ಲ. ಈ ಒಂದು ಯೂನಿವರ್ಸಿಟಿ ರೋಡ್ ಏನಿದೆ
ಕ್ಯಾಂಪಸ್ನ ಒಳಗಡೆ ಹೋಗುವಂತ ರಸ್ತೆ ಸಂಪೂರ್ಣವಾಗಿ ಕ್ಲೋಸ್ ಆಗಬೇಕು. ಯಾವುದೇ ಕಾರಣಕ್ಕೂ ಕೂಡ ಅಷ್ಟೇ ಪಬ್ಲಿಕ್ ವೆಹಿಕಲ್ ಅನ್ನ ಅಲೋ ಮಾಡಬೇಡಿ. ಪಬ್ಲಿಕ್ ವೆಹಿಕಲ್ ನಿರಂತರವಾಗಿ ಬರ್ತಾ ಇರೋದ್ರಿಂದ ವೆಹಿಕಲ್ಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ, ಸ್ಪೀಡ್ ಆಗಿ ಬರುವಂತದ್ದು ಜಾಸ್ತಿ ಆಗ್ತಿದೆ. ಇದರಿಂದ ಯೂನಿವರ್ಸಿಟಿ ಕ್ಯಾಂಪಸ್ನ ಒಳಗಡೆ ಓಡಾಡುವಂತದಕ್ಕೂ ಕೂಡ ಅಷ್ಟೇ ಭಯ ಆಗ್ತಾ ಇದೆ. ಆ ಕಾರಣಕ್ಕೋಸ್ಕರ ಆದಷ್ಟು ಪಬ್ಲಿಕ್ ವೆಹಿಕಲ್ಸ್ ನ ಅವಾಯ್ಡ್ ಮಾಡಿ ಕೇವಲ ಯೂನಿವರ್ಸಿಟಿ ಒಳಭಾಗದಲ್ಲಿ ಕೆಲಸ ಮಾಡುವಂತ ಸಿಬ್ಬಂದಿ ಮತ್ತು ಸ್ಟೂಡೆಂಟ್ಸ್ ಮಾತ್ರ ವೆಹಿಕಲ್ ಗಳನ್ನ ಅಲೋ ಮಾಡಿಕೊಡಿ ಅನ್ನುವಂತ ಒಂದು ಮನವಿಯನ್ನು ಕೂಡ ಅಷ್ಟೇ ಈಗಾಗಲೇ ಕುಲಪತಿಗಳಿಗೆ ಮಾಡ್ತಾ ಇದ್ದಾರೆ. ಕುಲಪತಿಗಳು ಕೂಡ ಈಗಾಗಲೇ ಸರ್ಕಾರದ ಜೊತೆ ಚರ್ಚೆಯನ್ನ ಮಾಡ್ತೀನಿ ಅನ್ನುವಂತ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳನ್ನ ಮನವೊಲಿಸುವಂತ ಒಂದು ಕೆಲಸವನ್ನು ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ. ಕೇವಲ ಮಾನಸ ಅಪಘಾತ ಅಷ್ಟೇ ಅಲ್ಲದೆ ಹಲವು ಅಪಘಾತ ಪ್ರಕರಣಗಳು ಕೂಡ ಅಷ್ಟೇ 2022ರಿಂದಲೂ ಕೂಡ ಅಷ್ಟೇ ಯೂನಿವರ್ಸಿಟಿ ಕ್ಯಾಂಪಸ್ನ ಒಳಗಡೆ ವರದಿಯಾಗಿರುವಂತಹದ್ದು. ವಿದ್ಯಾರ್ಥಿಗಳು ಮಾತ್ರ ಯಾವುದೇ ಆಶ್ವಾಸನೆಗಳಿಗೆ ಬಗ್ತಾ ಇಲ್ಲ. ಇಮಿಡಿಯೇಟ್ ಆಗಿ ಪಬ್ಲಿಕ್ ವೆಹಿಕಲ್ ನ ಸ್ಟಾಪ್ ಮಾಡಿ ಪ್ರತಿಭಟನೆಯನ್ನ ವಾಪಸ್ ತಗೊಂತೀವಿ. ಯಾಕಂದ್ರೆ ಕೇವಲ ಮಾನಸ ಅಲ್ಲ, ಹಿಂದೆಯೂ ಕೂಡ ಅಷ್ಟೇ ಸಾಕಷ್ಟು ಅಪಘಾತಗಳಾಗಿತ್ತು, ಯಾರೂ ಕೂಡ ಅಷ್ಟೇ ಕೇರ್ ಮಾಡ್ತಾ ಇಲ್ಲ. ಕೇವಲ ಹಂಸ್ಗಳನ್ನ ಹಾಕ್ತಾರೆ ಹೊರತು ಯಾವುದೇ ಪರ್ಯಾಯ ಮಾರ್ಗಕ್ಕೆ ಮುಂದಾಗ್ತಿಲ್ಲ ಅನ್ನುವಂತ ಒಂದು ಆಗ್ರಹವನ್ನ ವ್ಯಕ್ತ ಮಾಡ್ತಿದ್ರೆ. ಇನ್ನಾದ್ರೂ ಕೂಡ ಅಷ್ಟೇ ಸರ್ಕಾರ ಇದನ್ನ ಸೀರಿಯಸ್ ಆಗಿ ತಗೊಂಡು ಯೂನಿವರ್ಸಿಟಿ ಕ್ಯಾಂಪಸ್ ಒಳಗಡೆ ರೋಡನ್ನ ಕ್ಲೋಸ್ ಮಾಡುತ್ತಾ ಅಥವಾ ಬೇರೆ ಏನಾದ್ರೂ ಪರ್ಯಾಯವಾದಂತಹ ಮಾರ್ಗವನ್ನ ಹುಡುಕುತ್ತಾ ಅನ್ನುವಂಥದ್ದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಗುರುಶೇಖರ್ ಜೊತೆ ಮಂಜುನಾಥ್, ನ್ಯೂಸ್ 18 ಬೆಂಗಳೂರು.